ಎಲ್ಲ ನಮ್ಮ ನಮ್ಮ ಧರ್ಮರಾಜ್ ಅವರು, ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಓಂಕಾರ್ ಮೂರ್ತಿ ಅವರು, ಜೊತೆಗೆ ಇನ್ನು ಬೇರೆ ಬೇರೆಯವರೆಲ್ಲ ಇರ್ಬೋದು. ಎಲ್ಲ ಈ ಆಶ್ರಮದ ನೋಡ್ತಕ್ಕಂಥ, ಉಸ್ತುವಾರಿ ಮಾಡ್ತಕ್ಕಂಥ ಚಳ್ಳಕೆರೆಯ ಎಲ್ಲ ಮುಖಂಡಗಳೇ, ನಮ್ಮ ಮುಖಂಡಗಳು ಕೂಡ ಆ ಕಡೆ ಕುಂತಿದ್ದಾರೆ. ಇದಾಗಬೇಕಿತ್ತು. ನಮ್ಮ ಗದ್ಗೆ ತಿಪ್ಪೇಸ್ವಾಮಿ ಅವರು ಗ್ಯಾರಂಟಿ ಸಮಿತಿ ಅಧ್ಯಕ್ಷರು, ನಮ್ಮ ನಗರಸಭೆಯ ಮಾಜಿ ಸದಸ್ಯರು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ನಮ್ಮ ವೀರಭದ್ರಪ್ಪನವರು ಇರ್ಬೋದು, ಇನ್ನು ಬೇರೆ ಬೇರೆ ಎಲ್ಲ ಬಂದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಚಳ್ಳಕೆರೆ ತಾಲೂಕು, ಹಿರಿಯೂರು, ನಮ್ಮ ಚಿತ್ರದುರ್ಗ ಜಿಲ್ಲೆ ಮತ್ತು ಆಂಧ್ರ ಪ್ರದೇಶದಿಂದ ಬಂದಂಥ ಎಲ್ಲ ಭಕ್ತಾದಿಗಳೇ, ತಾವೆಲ್ಲರೂ ಒಂದು ವಿಶೇಷವಾದ ಜೊತೆಗೆ ಧಾರ್ಮಿಕ ಭಾವನೆಯನ್ನು ಹೊಂದಿ ಈ ರಾಧಾಸ್ವಾಮಿ ಆಶ್ರಮ ಏನಿದೆ, ಈಗಾಗಲೇ ಗುರುಗಳು ಹೇಳ್ತಾ ಇದ್ರು, ಬೆಂಗಳೂರಲ್ಲಿ ಕೆಂಗೇರಿನಲ್ಲಿ ದೊಡ್ಡ ಆಶ್ರಮ ಇದೆ ಮತ್ತು ರಾಜ್ಯದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಇದಾವೆ. ಬೇರೆ ಬೇರೆ ರಾಜ್ಯದಲ್ಲಿ, ಕರ್ನಾಟಕ ಸೇರಿ ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಇಂಥ ಆಶ್ರಮಗಳನ್ನು ಹೊಂದಿ ಒಂದು ಧಾರ್ಮಿಕ ಭಾವನೆಯನ್ನು ತುಂಬಿ ಜನರಿಗೆ ಒಳ್ಳೆ ದಾರಿನಲ್ಲಿ ನಡಿಲಿಕ್ಕೆ, ಮುಕ್ತಿಯನ್ನು ಹೊಂದಲಿಕ್ಕೆ. ಯಾಕಂದರೆ ನಾವೆಲ್ಲರೂ ಮಾನವರಾಗಿ ಹುಟ್ಟಿದ್ದೀವಿ, ನಾವು ಬೇರೆ ಬೇರೆ ಜಾತಿನಲ್ಲಿ ಹುಟ್ಟಿದ್ದೀವಿ, ಬೇರೆ ಬೇರೆ ಧರ್ಮದಲ್ಲಿ ಹುಟ್ಟಿದ್ದೀವಿ, ಜೊತೆಗೆ ಬೇರೆ ಬೇರೆ ವ್ಯವಸ್ಥೆನಲ್ಲಿ ಬಡತನದಲ್ಲಿ ಹುಟ್ಟಿದ್ದೀವಿ. ಕೆಲವು ಶ್ರೀಮಂತರಾಗಿ ಹುಟ್ಟಿರ್ತಾರೆ. ಆದ್ರೂ ಕೂಡ ಎಲ್ಲರೂ ಕೂಡ ನಾವೆಲ್ಲರೂ ಒಂದು ದಿವಸ ಸಾಯಲೇಬೇಕು. ಸಾಯಂತ ಸಂದರ್ಭದಲ್ಲಿ ಮುಕ್ತಿ ಪಡಿಬೇಕು. ಒಳ್ಳೆ ಜೀವನ ನಡೆಸಿದ್ರೆ ನಮಗೆ ಅದೇನು ಮುಂದೆ ಮರುಜನ್ಮ ಇದೆ, ಇನ್ನೊಂದಿದೆ, ನಾವು ನೋಡಿಲ್ಲ. ಆದರೆ ಒಳ್ಳೆ ದಾರಿನಲ್ಲಂತೂ ನಾವೆಲ್ಲ ನಡಿಬೇಕು ಅಂತ ಇದಕ್ಕೆ, ಅಂತ ಒಂದು ವ್ಯವಸ್ಥೆಗೆ ಪೂರಕವಾದ ರಾಧಾಸ್ವಾಮಿ ಬೇರೆ ಬೇರೆ ಆಶ್ರಮಗಳು ಇದ್ದಾವೆ, ಬೇರೆ ಬೇರೆ ಮಠಗಳು ಇದ್ದಾವೆ. ಅವೆಲ್ಲರೂ ಕೂಡ ಬೇರೆ ರೀತಿಯಲ್ಲಿ ಒಂದು ಸನ್ಮಾರ್ಗದಲ್ಲಿ ನಡಿಬೇಕಂತ ಏನು ಹೇಳ್ತಾರೆ, ಅದಕ್ಕೆ ಪೂರಕವಾಗಿ ಈ ಆಶ್ರಮನೂ ಕೂಡ ನಡೆದಿದೆ ಅಂತ ಹೇಳಿ ಭಾವಿಸ್ತೀನಿ. ಈಗೇನು ಗುರುಗಳು, ಈಗೇನು ನಮ್ಮಲ್ಲಿ ಬಾಬಾ ವಾಸುದೇವ್ ಮಹಾರಾಜರು, ಅವರು ಕೂಡ ಒಂದು ಉತ್ತಮವಾದ ವ್ಯವಸ್ಥೆನಲ್ಲಿದ್ದು, ಏನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಅವರು ಕೂಡ ಸೇವೆ ಮಾಡೋಂಥ ಸಂದರ್ಭದಲ್ಲಿ ಇದಕ್ಕೆ ಈ ಒಂದು ಆಶ್ರಮಕ್ಕೆ ಸೇರಿ ನಾನು ಕೂಡ ಸಮಾಜ ಸೇವೆ ಮಾಡ್ಬೇಕಂತ ಹೇಳಿ ಬಂದಿದ್ದಾರೆ. ನಾನು ಕೂಡ ಇಂಜಿನಿಯರ್ ಆಗಿದ್ದಂತಾನೆ, ನಾನು ಇಂಜಿನಿಯರ್ ಕೆಲಸ ಬಿಟ್ಟು ಇಲ್ಲಿ MLA ಆಗಿ ಏನಾದರೂ ಸಮಾಜ ಸೇವೆ ಮಾಡ್ಬೇಕಂತ ನಾವು ಅಲ್ಲಿಗೆ ಬಂದಿದ್ದೀವಿ. ಗುರುಗಳು ಇಲ್ಲಿ ವಿಶೇಷವಾಗಿ ಇಂಥ ಒಂದು ವ್ಯವಸ್ಥೆಯಲ್ಲಿ 3ನೇ ಗುರುಗಳಾಗಿ, ಮಹಾರಾಜರಾಗಿ ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ನಿಮ್ಗೆಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಕೋರಿ, ನೀವೆಲ್ಲರೂ ಈ ಒಂದು ಆಶ್ರಮದಲ್ಲಿ ಸೇರಿ ನಿಮ್ಮ ವ್ಯವಸ್ಥೆನಲ್ಲಿ, ನಿಮ್ಮ ಕೆಲಸಗಳಲ್ಲಿ ನೀವೆಲ್ಲ ಜಂಜಾಟದಲ್ಲಿ ಇರ್ತೀರ. ಆದರೆ ಇಲ್ಲಿ ಬಂದಂಥ ಸಂದರ್ಭವೆಲ್ಲ ಮರೆತು ನಿಮ್ಮದೇ ಆದ ರೀತಿಯಲ್ಲಿ ಏನಾದರೂ ನಾವು ಅದು ಇಲ್ಲಿ ಒಂದು ಶಾಂತಿನ ಕಾಣ್ತೀರ ನೀವು.